ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಚಾರ್ಕೋಲ್ ಪೆನ್ಸಿಲ್ನ ಯೂಸ್ ಮಾಡಿಕೊಂಡು ಹೇರ್ ಸ್ಟೈಲ್ನ ಯಾವ ರೀತಿಯಾಗಿ ಡ್ರಾ ಮಾಡೋದು ಅಂತ ಹೇಳ್ಬಿಟ್ಟು ಡೆಮಾನ್ಸ್ಟ್ರೇಟ್ ಮಾಡ್ತಾಯಿದ್ದೀನಿ. ಆದಷ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರಿದಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನಿವತ್ತು ಹೇರ್ ಸ್ಟೈಲ್ನ ಡ್ರಾ ಮಾಡೋದಕ್ಕೆ ಎರಡು ಪೆನ್ಸಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಎರಡೂ ಕೂಡ ಚಾರ್ಕೋಲ್ ಪೆನ್ಸಿಲ್ಲು, ಒಂದು ಸಾಫ್ಟು ಮತ್ತು ಒಂದು ಮೀಡಿಯಮ್ ಚಾರ್ಕೋಲ್ ಪೆನ್ಸಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಹೇರ್ ಸ್ಟೈಲ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಸಿಂಪಲ್ಲಾಗಿ ಎಕ್ಸಾಂಪಲ್ಸ್ನ ಚೂಸ್ ಮಾಡ್ಕೊಳ್ಳಿ. ಯಾವ ರೀತಿ ಅಂತ ಅಂದರೆ, ನಾನಿವತ್ತು ಈ ಎಮೋಜಿಸ್ನ ಚೂಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿ, ಎಮೋಜಿಸಲ್ಲೂ ಕೂಡ ನೀವು ಡಿಫ್ರೆಂಟಾಗಿ ಹೇರ್ ಸ್ಟೈಲ್ಗಳು ಕೂಡ ಇರುತ್ತೆ. ಸೊ ನಾನು ಈ ರೀತಿಯಾಗಿ ಎಮೋಜಿಸ್ಗಳನ್ನ ಚೂಸ್ ಮಾಡ್ಕೋತಾ ಇದ್ದೀನಿ. ಬೋತ್ ಮೆನ್ ಮತ್ತು ವುಮೆನ್ ಎಮೋಜಿಸ್ನ ಚೂಸ್ ಮಾಡ್ಕೊತಾ ಇದ್ದೀನಿ. ಪೆನ್ಸಿಲ್ಸ್ನ ಆದಷ್ಟು ನೀವು ಶಾರ್ಪ್ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಫಸ್ಟ್ ಲೇಯರಾಗಿ ನಾನು ಮೀಡಿಯಮ್ ಚಾರ್ಕೋಲ್ ಪೆನ್ಸಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈಗ ಇದು ಸ್ಟ್ರೈಟ್ ಹೇರ್ ಎಮೋಜಿ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳಿ. ಸೊ ಸ್ಟ್ರೈಟ್ ಹೇರ್ಗೆ ಅದು ಯಾವ ಡೈರೆಕ್ಷನಲ್ಲಿದೆಯೋ ಅದೇ ಡೈರೆಕ್ಷನಲ್ಲಿ ಈ ರೀತಿಯಾಗಿ ಸ್ಟ್ರೋಕ್ಸ್ನ ಡ್ರಾ ಮಾಡಿ. ನಾನು ಒಂದೇ ಡೈರೆಕ್ಷನಲ್ಲಿ ಆದಷ್ಟು ಡ್ರಾ ಮಾಡ್ತೀನಿ. ನೀವು ಮಲ್ಟಿ ಡೈರೆಕ್ಷನಲ್ಲಿ ಡ್ರಾ ಮಾಡಿಬಿಟ್ರೆ ಅದು ಬ್ಲೆಂಡ್ ಮಾಡೋದಕ್ಕೆ ಸರಿಯಾಗಿ ಬರೋದಿಲ್ಲ, ಮತ್ತು ಅಲ್ಲಿ ನೀವು ಒಂದು ಡಿಫರೆಂಟಾಗಿ ಒಂದು ಹೇರ್ಸ್ ಬರೋ ಥರ ಕಾಣಿಸುತ್ತೆ. ಆದಷ್ಟು ಒಂದು ಡೈರೆಕ್ಷನಲ್ಲಿ ಅದನ್ನು ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಸ್ಟ್ರೈಟ್ ಹೇರ್ಸನ್ನು ಒಂದು ರೀತಿಯಲ್ಲಿ ಇದನ್ನು ಡ್ರಾ ಮಾಡ್ಕೊತಾ ಇದ್ದೀನಿ. ಓವರ್ಲ್ಯಾಪ್ ಮಾಡಬೇಡಿ. ಎಲ್ಲಿ ಎಂಟಿ ಇದೆ ಅಲ್ಲ ಎಂಟಿಯಾಗೇ ಇರಲಿ. ಮತ್ತು ಒಂದು ಸಲ ಗೆರೆ ಎಲ್ಲಿ ಎಳೆದಿರ್ತೀರ ಅಲ್ಲಿ ಮತ್ತೆ ಡ್ರಾ ಮಾಡೋಕ್ಕೆ ಹೋಗಬೇಡಿ. ಸೊ ಈ ಕಡೆನೂ ಅಷ್ಟೇ. ಈಗ ಸೈಡ್ ಕೂಡ ಅದೇ ರೀತಿಯಾಗಿ ನಾನು ಮಾಡ್ಕೊತಾ ಇದ್ದೀನಿ. ತುಂಬ ಪ್ರೆಸ್ಸಾಗಿ ಕೂಡ ಅಪ್ಲೈ ಮಾಡೋದು ಬೇಡ. ಪೆನ್ಸಿಲ್ನ ಸ್ಮೂತಾಗಿ ಹೋಲ್ಡ್ ಮಾಡಿ ಜಸ್ಟ್ ಹಾಗೆ ಡ್ರಾ ಮಾಡ್ತಾಯಿರಿ. ಈ ಕಡೆನೂ ಕೂಡ ಡ್ರಾ ಮಾಡ್ಕೊತಾ ಇದ್ದೀನಿ ಸಿಂಗಲ್ ಲೇಯರು. ಸೊ ಈ ರೀತಿಯಾಗಿ ಒಂದು ಲೇಯರ್ ಆದಮೇಲೆ ಇದನ್ನು ಒಂದು ಬ್ರಷ್ ಯೂಸ್ ಮಾಡಿಕೊಂಡು ಏನು ಚಾರ್ಕೋಲ್ ಪೆನ್ಸಿಲ್ನ ಈ ರೀತಿಯಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನೀವು ಯಾವ ಡೈರೆಕ್ಷನಲ್ಲಿ ಪೆನ್ಸಿಲ್ನ ಸ್ಟ್ರೋಕ್ ಮಾಡಿದ್ರೆ ಅದೇ ಡೈರೆಕ್ಷನಲ್ಲಿ ಬ್ರಷ್ನ ಬ್ಲೆಂಡ್ ಮಾಡ್ಕೊಳ್ಳಿ. ನೋಡಿ, ಇದೊಂದು ಲೇಯರಾಗಿ ತೊಗೊಂಡಿದ್ದೀನಿ. ಈಗ ಮತ್ತೆ ಇನ್ನೊಂದು ಲೇಯರಾಗಿ ಸೇಮ್ ಪೆನ್ಸಿಲ್ನ ಯೂಸ್ ಮಾಡಿಕೊಂಡು ಸ್ಟ್ರೋಕ್ಸ್ನ ಡ್ರಾ ಮಾಡಿ. ಒಂದೇ ಡೈರೆಕ್ಷನಲ್ಲಿ ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಅಷ್ಟೇ, ಸೈಡ್ ಕೂಡ ಅದೇ ರೀತಿಯಾಗಿ ಮಾಡ್ತಾಯಿದ್ದೀನಿ. ಮತ್ತು ಚಾರ್ಕೋಲ್ ಪೆನ್ಸಿಲ್ ಇನ್ನೊಂದು ಏನಂತ ಅಂದರೆ, ಬೇಗ ಟಿಪ್ಪು ಶಾರ್ಪ್ ಇರೋದು ಬ್ಲೆಂಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅದನ್ನು ನೋಡ್ಕೊತಾ ಇರಬೇಕು. ತುಂಬ ದಪ್ಪ ಆಗೋಯ್ತು ಅಂತ ಅಂದರೆ ಹೇರ್ ಸ್ಟೈಲು ಒಂದು ಹೇರು ದೊಡ್ಡದು ಒಂದು ಹೇರು ಸಣ್ಣದು ಅನ್ನೋ ಥರ ಕಾಣ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಪೆನ್ಸಿಲ್ನ ಟಿಪ್ಪನ್ನ ಅಬ್ಸರ್ವ್ ಮಾಡ್ತಾಯಿರಿ. ಯಾವಾಗ ಅದು ನಿಮಗೆ ಟಿಪ್ಪು ಶಾರ್ಪ್ ಆಗಿರೋದು ಸೌದೋಗಿದೆ ಅಂತ ಅನಿಸುತ್ತೆ, ಆಗ ಇಮಿಡಿಯೇಟಾಗಿ ಅದನ್ನು ಎರೇಸ್ ಶಾರ್ಪ್ನರ್ ತೊಗೊಂಡು ಶಾರ್ಪ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಲೇಯರ್ ಆಯಿತು. ಈಗ ಕೂಡ ಅಷ್ಟೇ, ಬ್ರಷ್ನ ತೊಗೊಂಡು ಎಲ್ಲಿ ನೀವು ಸ್ಟ್ರೋಕ್ನ ಅಪ್ ಮಾಡಿದ್ರಿ ಆ ಜಾಗನ ಈ ರೀತಿಯಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನೋಡಿ, ಇದನ್ನು ಬ್ಲೆಂಡ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಬ್ಲೆಂಡ್ ಮಾಡಿದೆ. ಈಗ ನೆಕ್ಸ್ಟು ಎಲ್ಲಿದ್ದರೂ ನಿಮಗೆ ಜಾಗನ ಫಿಲ್ ಮಾಡಬೇಕು. ಎಲ್ಲೋ ಒಂದು ಪಾರ್ಟು ಲೈಟ್ ಅನ್ನಿಸ್ತಾ ಇದೆ. ಸೊ ಆ ಜಾಗಕ್ಕೆ ಪರ್ಟಿಕ್ಯುಲರಾಗಿ ಒಂದೆರಡು ಸ್ಟ್ರೋಕ್ಸ್ನ ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಳಿ, ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡಿದ್ಮೇಲೆ ಎಲ್ಲಿ ನೀವು ಡ್ರಾ ಮಾಡಿದ್ದೀರ ಆ ಪಾರ್ಟ್ನ ಮತ್ತೆ ಬ್ರಷ್ ತೊಗೊಂಡು ಬ್ಲೆಂಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಬ್ಲೆಂಡ್ ಆಯಿತು. ಸೊ ಈಗ ನಾನು ಯೂಸ್ ಮಾಡಿರೋದು ಬಂದು ಮೀಡಿಯಮ್ ಚಾರ್ಕೋಲ್ ಪೆನ್ಸಿಲ್ಲು. ಮತ್ತು ಈಗ ನೆಕ್ಸ್ಟು ಇದನ್ನು ಸ್ವಲ್ಪ ಬ್ರೈಟ್ನೆಸ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ನೆಕ್ಸ್ಟು ಒಂದು ಸಾಫ್ಟ್ ಚಾರ್ಕೋಲ್ ಪೆನ್ಸಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈಗ ನೀವು ಒಂದು ಹೇರ್ ಸ್ಟೈಲ್ನ ನೋಡಿದ್ರೆ ಯಾವ ಪಾರ್ಟಲ್ಲಿ ಶಾಡೋ ಬರುತ್ತೆ ಆ ಪಾರ್ಟು ಜಾಸ್ತಿ ಡಾರ್ಕ್ ಆಗಿರುತ್ತೆ. ಹೇರ್ಸ್ ಮೇಲೆ ಎಲ್ಲಿ ಲೈಟ್ ಬೀಳುತ್ತೆ ಆ ಪಾರ್ಟು ಲೈಟಾಗಿರುತ್ತೆ. ಸೊ ಎಲ್ಲೆಲ್ಲಿ ನಿಮಗೆ ಹೇರ್ ಹತ್ರ ಶಾಡೋಸ್ ಬರುತ್ತೆ ಆ ಜಾಗನ ಮಾತ್ರ ಪರ್ಟಿಕ್ಯುಲರಾಗಿ ಈ ರೀತಿಯಾಗಿ ಡಾರ್ಕ್ ಮಾಡ್ತಾ ಹೋಗಿ. ಈ
ಈ ರೀತಿಯಾಗಿ ಡಾರ್ಕ್ ಮಾಡಿ. ಮೇಲೆ ಕೂಡ ಅಷ್ಟೇ ಅದೇ ರೀತಿಯಾಗಿ ಇಲ್ಲಿ ಕೂಡ ಡಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಡಾರ್ಕ್ ಮಾಡ್ಕೊಳ್ಳಿ. ಸೊ ಹೇರ್ಸ್ನ ನೀವು ಈ ರೀತಿಯಾಗಿ ಆಯಿತು. ಇದನ್ನು ಮತ್ತೆ ಇಲ್ಲಿ ನೀವು ಡಾರ್ಕ್ ಪೆನ್ಸಿಲ್ನ ಯೂಸ್ ಮಾಡಿದ್ರಿ, ಸಾಫ್ಟ್ ಚಾರ್ಕೋಲ್ ಪೆನ್ಸಿಲ್ನ, ಆ ಪಾರ್ಟ್ನ ಮತ್ತೆ ಈ ರೀತಿಯಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀವು ಸಿಂಪಲ್ಲಾಗಿ ಒಂದು ಹೇರ್ ಸ್ಟೈಲ್ನ ಡ್ರಾ ಮಾಡ್ಕೋಬೋದು. ಸೊ ಈ ಚಾರ್ಕೋಲ್ ಪೆನ್ಸಿಲ್ನ ಯೂಸ್ ಮಾಡಿದ್ರೆ ಇದೇ ಒಂದು ಅಡ್ವಾಂಟೇಜು, ಬೇಗ ಡ್ರಾ ಮಾಡ್ಬೋದು ನೀವು. ಚಾರ್ಕೋಲ್ ಪೆನ್ಸಿಲ್ದು ಡಿಸಡ್ವಾಂಟೇಜ್ ಏನು ಅಂತ ಅಂದರೆ, ನೀವೇನು ಬಾರ್ಡ್ರ್ ಹಾಕ್ಕೊಂಡಿರ್ತೀರ ಬ್ಲೆಂಡ್ ಮಾಡೋ ಟೈಮಲ್ಲಿ ಸಮ್ಟೈಮ್ಸು ಆ ಬಾರ್ಡ್ರಿಂದ ಆಚೆ ಬಂದು ನೀರು ಡೆಪಾಸಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಂದು ಎರೇಸರ್ನ ಯೂಸ್ ಮಾಡಿಕೊಂಡು ಆ ಪಾರ್ಟ್ನ ಏನಿದೆ ಅದನ್ನು ಎರೇಸ್ ಮಾಡ್ಕೊಂಬಿಡಿ. ಸೆಕೆಂಡ್ ಎಕ್ಸಾಂಪಲಾಗಿ ನಾನು ಈ ಎಮೋಜಿನ ಚೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇದರಲ್ಲಿ ನೋಡಿ, ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹೇರ್ ಸ್ಟೈಲು, ಸ್ವಲ್ಪ ಡಾರ್ಕರ್ ಪಾರ್ಟು ಜಾಸ್ತಿ ಇದೆ. ಸೊ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಡೈರೆಕ್ಟಾಗಿ ಒಂದು ಸಾಫ್ಟ್ ಚಾರ್ಕೋಲ್ ಪೆನ್ಸಿಲ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಡಾರ್ಕರ್ ಪಾರ್ಟ್ ಇದೆ, ಅದನ್ನು ಫಸ್ಟು ನಾನು ಡ್ರಾ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಬಾರ್ಡ್ರಿಂದ ಸ್ಟಾರ್ಟ್ ಮಾಡಿಕೊಂಡು ನೀವು ಇದನ್ನು ರೆಗ್ಯುಲರ್ ಗ್ರಾಫೈಟ್ ಪೆನ್ಸಿಲಲ್ಲಿ ಕೂಡ ಮಾಡ್ಬೋದು. ಗ್ರಾಫೈಟ್ ಪೆನ್ಸಿಲಲ್ಲಿ ಮಾಡಬೇಕಂದ್ರೆ ನೀವೊಂದು ಲೇಯರ್ ಬೈ ಲೇಯರ್ ಆಗಿ ಮಾಡ್ಕೋಬೋದು, ಅದನ್ನು ಕೂಡ ಚೆನ್ನಾಗಿರುತ್ತೆ. ಅದನ್ನು ನೆಕ್ಸ್ಟ್ ಒಂದು ಎಮೋಜಿನಲ್ಲಿ ಗ್ರಾಫೈಟ್ ಪೆನ್ಸಿಲಲ್ಲಿ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ಕೂಡ ಟ್ರೈ ಮಾಡೋಣ. ಈ ರೀತಿಯಾಗಿ ಹಾಕ್ಕೊತಾ ಇದ್ದೀನಿ. ಅದು ಯಾವ ಡೈರೆಕ್ಷನಲ್ಲಿದೆ ಹೇರ್ಸು, ಸೊ ಅದೇ ಡೈರೆಕ್ಷನಲ್ಲಿ ಡ್ರಾ ಮಾಡ್ಕೋತಾ ಇದ್ದೀನಿ. ಪೆನ್ಸಿಲ್ ಶಾರ್ಪ್ನೆಸ್ ಮೇಲೆ ಕೂಡ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಡ್ರಾ ಮಾಡಾದಮೇಲೆ ಇದನ್ನು ಬ್ರಷಲ್ಲಿ ಈ ರೀತಿಯಾಗಿ ಬ್ಲೆಂಡ್ ಮಾಡ್ಕೊತೀನಿ. ಯಾವ ಪಾರ್ಟ್ನಲ್ಲಿ ನೀವು ಬ್ರೈಟ್ನೆಸ್ನ ಜಾಸ್ತಿ ಮಾಡಬೇಕು ಅಂತ ಅನಿಸುತ್ತೆ ಆ ಪಾರ್ಟಲ್ಲಿ ಮತ್ತು ಇನ್ನೊಂದು ಪೆನ್ಸಿಲ್ನ ತೊಗೊಂಡು ಗೆರೆನ ಎಳೀರಿ. ಫಸ್ಟ್ ಹಾಕಿರೋ ಗೆರೆ ಮೇಲೆ ಆದಷ್ಟು ಓವರ್ಲ್ಯಾಪ್ನ ಆವಾಗೋದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಪಾರ್ಟ್ನ ಬ್ಲೆಂಡ್ ಮಾಡ್ಕೊಳ್ಳಿ. ಮತ್ತು ನಿಮಗಿನ್ನೆಲ್ಲಾದರೂ ಡಾರ್ಕ್ನೆಸ್ನ ಜಾಸ್ತಿ ಮಾಡಬೇಕು ಅಂತ ಅನಿಸಿದ್ರೆ ಆ ಪಾರ್ಟ್ನ ಮತ್ತೆ ಸ್ಮೂತ್ ಚಾರ್ಕೋಲ್ ಪೆನ್ಸಿಲ್ನ ಯೂಸ್ ಮಾಡಿಕೊಂಡು ಒಂದು ಬಾರ್ಡರ್ನ ಹಾಕ್ಕೊಳ್ಳಿ. ಫೈನಲಾಗಿ ಲೇಯರ್ನ ಹಾಕಿದ್ಮೇಲೆ ಮತ್ತೆ ಬ್ರಷ್ನ ಯೂಸ್ ಮಾಡಿಕೊಂಡು ನೀವು ಎಲ್ಲಿ ಹಾಕಿದ್ರಿ ಆ ಪಾರ್ಟ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿಕೊಂಡು ಬ್ರಷಲ್ಲಿ ಬ್ಲೆಂಡ್ ಮಾಡ್ತಾ ಬನ್ನಿ. ಈ ಕಡೆನೂ ಕೂಡ ಅಷ್ಟೇ ಅದೇ ರೀತಿಯಾಗಿ ಬ್ಲೆಂಡ್ ಮಾಡಿ. ಸೊ ನೋಡಿ, ಈ ರೀತಿಯಾಗಿ ನೀವು ಇಮೋಜಿಸ್ನ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಹೇರ್ ಸ್ಟೈಲ್ನ ಪ್ರಾಕ್ಟೀಸ್ ಮಾಡ್ಬೋದು. ನಾನಿಲ್ಲಿ ಮೀಡಿಯಮ್ ಚಾರ್ಕೋಲ್ ಪೆನ್ಸಿಲ್ನ ಫಸ್ಟ್ ಯೂಸ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ 2 ಅನಿಮಿದು ಹೇರ್ ಸ್ಟೈಲು ಶಾರ್ಟ್ ಇತ್ತು. ಸೊ ಇಲ್ಲಿ ಲಾಂಗ್ ಲೆಂತ್ ಹೇರ್ಸ್ನ ಡ್ರಾ ಮಾಡಬೇಕು. ಸೊ ಹಾಗಾಗಿ ನೀವು ಪೆನ್ಸಿಲ್ ಸ್ಟ್ರೋಕ್ನ ಸ್ವಲ್ಪ ಉದ್ದ ಸ್ಟ್ರೋಕ್ಸ್ನ ಹಾಕೋಬೇಕಾಗತ್ತೆ. ಈ ರೀತಿಯಾಗಿ ಲೆಂತಿ ಲೈನ್ಸ್ನ ಹಾಕೋಬೇಕಾಗತ್ತೆ. ಓವರ್ಲ್ಯಾಪ್ ಮಾಡ್ದಲೇ ನಿಮಗೆ ಲೆಂತಿ ಕಷ್ಟ ಆಗ್ತಾಯಿದೆ ಅಂತ ಅನಿಸಿದ್ರೆ ಶಾರ್ಟಾಗಿ ಕೂಡ ಸ್ಟ್ರೋಕ್ಸ್ನ ಡ್ರಾ ಮಾಡ್ಕೋಬೋದು, ಆದರೆ ಓವರ್ಲ್ಯಾಪ್ನ ಅವಾಯ್ಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಬೋತ್ ಕೆನ್ನೆ 2 ಕಡೆ ಸ್ಟ್ರೋಕ್ಸ್ನ ಕೂಡ ಡೌನ್ವರ್ಡ್ಸು ಸ್ಟ್ರೋಕ್ಸ್ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಆದಮೇಲೆ ಒಂದು ಬ್ರಷ್ ತೊಗೊಂಡು ಮಾಮೂಲಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಬ್ಲೆಂಡಿಂಗ್ ಕೂಡ ಅಷ್ಟೇ, ಯಾವ ಡೈರೆಕ್ಷನಲ್ಲಿ ನಾನು ಹೇರ್ಸ್ನ ಡ್ರಾ ಮಾಡಿದ್ದೆ ಸೊ ಅದೇ ಡೈರೆಕ್ಷನಲ್ಲಿ ಮಾಡ್ತಾಯಿದ್ದೀನಿ. ಸೊ ಇದು ಆಲ್ಮೋಸ್ಟ್ ಸ್ಟ್ರೈಟ್ ಹೇರ್ಸ್ ಥರ ಇದೆ.
ನಾನಿಲ್ಲಿ ಸ್ಮೂತ್ ಚಾರ್ಕೋಲ್ ಪೆನ್ಸಿಲ್ನ ಕೂಡ ಅಪ್ಲೈ ಮಾಡಿಕೊಂಡು ಇಲ್ಲಿ ಬ್ಲೆಂಡ್ ಮಾಡಿಕೊಂಡು ಸ್ವಲ್ಪ ಬ್ರೈಟ್ನೆಸ್ನ ಜಾಸ್ತಿ ಮಾಡ್ತಾಯಿದ್ದೀನಿ ಶಾಡೋ ಪಾರ್ಟ್ನ. ಸೊ ಈ ರೀತಿಯಾಗಿ ಬ್ಲೆಂಡ್ ಮಾಡಿದ್ಮೇಲೆ ಲೇಯರ್ ಬೈ ಲೇಯರು ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡಿ ಈ ರೀತಿಯಾಗಿ ಫೈನಲಾಗಿ ಔಟ್ಪುಟ್ ಬಂದಿದೆ. ಮೊದಲು 3 ಹೇರ್ ಸ್ಟೈಲ್ನ ನೀವು ಯಾವ ರೀತಿಯಾಗಿ ಡ್ರಾ ಮಾಡಿದ್ರಿ ಸಿಮಿಲರ್ ಪ್ಯಾಟ್ರನ್ನ ಇಲ್ಲಿ ಕೂಡ ಅಪ್ಲೈ ಮಾಡಿ. ಆದರೆ ಒಂದು ಚೇಂಜಸ್ ಏನಂತ ಅಂದರೆ ನಾನಿಲ್ಲಿ ಮೈಕ್ರೋ ಬ್ರಷ್ನ ಯೂಸ್ ಮಾಡ್ತಾಯಿದ್ದೀನಿ. ರೀಸನ್ ಏನಂತ ಅಂದರೆ ಇಲ್ಲಿ ಆಲ್ಮೋಸ್ಟು ಒಂದು 5 ಡೈರೆಕ್ಷನಲ್ಲಿ ಹೇರ್ ಹ್ಯಾಂಗಲ್ ಇದೆ. ಸೊ ಮೊದಲು 3 ಏನಿದೆ ಅದ್ರ ಎಲ್ಲ ಥರ ಸ್ಟ್ರೋಕ್ಸ್ನು ನೀವಿಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಹಾಗಾಗಿ ಮೊದಲು 3 ಹೇರ್ ಸ್ಟೈಲ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈ 4ನೇ ಹೇರ್ ಸ್ಟೈಲ್ನ ನೀವು ಡ್ರಾ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತು ನೀವು ಸ್ಟ್ರೋಕ್ಸ್ನ ಕೂಡ ಅಪ್ಲೈ ಮಾಡೋ ಟೈಮಲ್ಲಿ ನಿಮಗೆ ಓವರ್ಲ್ಯಾಪ್ ಆಗೋದಿಲ್ಲ. ನಿಮಗೊಂದು ಕಾನ್ಫಿಡೆನ್ಸ್ ಇಂಪ್ರೂವ್ ಆಗಿ ಸ್ಟ್ರೋಕ್ಸ್ನ ಈಸಿಯಾಗಿ ಡ್ರಾ ಮಾಡ್ಕೋಬೋದು. ಮತ್ತು ಬ್ಲೆಂಡಿಂಗ್ ಮಾಡೋದಕ್ಕೆ ಕೂಡ ಅಷ್ಟೇ, ನೀವು ಎಲ್ಲಿ ಪರ್ಟಿಕ್ಯುಲರ್ ಏರಿಯಾದಲ್ಲಿ ನೀವು ಬ್ಲೆಂಡ್ ಮಾಡ್ಬೋದು ಅನ್ನೋದನ್ನು ಕೂಡ ಈ ಮೊದಲು 3 ಹೇರ್ ಸ್ಟೈಲ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಥಿಂಗು, ನೀವು ಚಾರ್ಕೋಲ್ ಪೆನ್ಸಿಲ್ನ ಯೂಸ್ ಮಾಡಬೇಕಾದ್ರೆ ಆದಷ್ಟು ಮೇಲುಗಡೆಯಿಂದ ಕೆಳಗಡೆವರೆಗೂ ಡ್ರಾ ಮಾಡೋದಕ್ಕೆ ಪ್ರಯತ್ನ ಪಡಿ. ಯಾಕೆ ಅಂತ ಅಂದರೆ ನೀವು ವರ್ಕ್ ಮಾಡೋ ಟೈಮಲ್ಲಿ ನಿಮ್ಮ ಕೈ ಏನಾದರೂ ಆ ವರ್ಕ್ ಮಾಡಿರೋ ಪಾರ್ಟ್ಗೆ ಟಚ್ ಆದರೆ ಆ ಪಾರ್ಟಲ್ಲಿ ಶೇಡಿಂಗು ಡ್ಯಾಮೇಜ್ ಆಗುತ್ತೆ. ನೀವು ಬ್ಲೆಂಡ್ ಮಾಡಿರೋದು ಕೂಡ ಮಿಸ್ ಆಗಿ ಸೊ ಆ ವರ್ಕ್ನೇ ಹಾಳಾಗೋ ಚಾನ್ಸಸ್ ಇರುತ್ತೆ. ಮತ್ತು ಅದು ನಿಮ್ಮ ಕೈಗೆ ಕೂಡ ಎಲ್ಲ ಮೆತ್ಕೊಳ್ಳುತ್ತೆ. ಮತ್ತು ಅದೇ ಕೈ ನೀವು ಶೀಟ್ ಮೇಲೆ ಏನಾದರೂ ಟಚ್ ಮಾಡಿದ್ರೆ ಅಲ್ಲಿ ಅದು ಎಲ್ಲ ಪೇಸ್ಟ್ ಆಗಿ ಶೀಟೆಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಚಾರ್ಕೋಲ್ ಪೆನ್ಸಿಲ್ನ ಯೂಸ್ ಮಾಡ್ತಾಯಿದ್ದೀರಾ ಅಂತ ಅಂದರೆ ಆದಷ್ಟು ಮೇಲ್ಗಡೆಯಿಂದ ಕೆಳಗಡೆವರೆಗೂ ವರ್ಕ್ನ ಫಿನಿಷ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಥಿಂಗು ಚಾರ್ಕೋಲ್ ಪೆನ್ಸಿಲ್ದು ಅಂತ ಅಂದರೆ ಇದನ್ನು ಪ್ರಿಸರ್ವ್ ಮಾಡೋದು ಸ್ವಲ್ಪ ಕಷ್ಟ. ಐದರ್ ನೀವು ಚಾರ್ಕೋಲ್ ವರ್ಕ್ ಮಾಡಿದ್ಮೇಲೆ ನೀವೊಂದು ಫಿಕ್ಸೇಟಿವ್ ಸ್ಪ್ರೇನ ಅಪ್ಲೈ ಮಾಡಿಕೊಂಡ್ರೆ ಅದು ಪ್ರಿಸರ್ವೇಷನ್ ಕೂಡ ಮಾಡ್ಬೋದು, ಅಥವಾ ಒಂದು ಫೋಟೋ ಫ್ರೇಮಲ್ಲಿ ಹಾಕಿ ಕೂಡ ಇಡ್ಬೋದು. ಅಥವಾ ಇಲ್ಲ ಅಂತ ಅಂದರೆ ಅದನ್ನ ಲ್ಯಾಮಿನೇಟ್ ಮಾಡಿ ಇಟ್ಟರೆ ತುಂಬ ದಿನದ ತನಕ ಸ್ಟೋರ್ ಮಾಡ್ಕೋಬೋದು. ಮತ್ತು ಇನ್ನೊಂದು, ನೀವು ಗ್ರಾಫೈಟ್ ಪೆನ್ಸಿಲ್ನ ಯೂಸ್ ಮಾಡಿಕೊಂಡು ನೀವು ಯಾವುದೇ ರೀತಿಯಾಗಿ ವರ್ಕ್ ಮಾಡಿದ್ರೆ ಅದು ನೀವು ಈವನ್ ಮಾಡೋ ಟೈಮಲ್ಲಿ ಸಪೋಸ್ ನಿಮ್ಮ ಹ್ಯಾಂಡ್ ಟಚ್ ಆದರೂ ಕೂಡ ಅದು ಬೇಗ ಡ್ಯಾಮೇಜ್ ಆಗೋದಿಲ್ಲ. ಸೊ ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಗ್ರಾಫೈಟ್ ಪೆನ್ಸಿಲ್ನ ಯೂಸ್ ಮಾಡಿಕೊಂಡು ಆದಷ್ಟು ಪ್ರಾಕ್ಟೀಸ್ ಮಾಡೋದು ತುಂಬ ಒಳ್ಳೆಯದು. ಇಲ್ಲಿ ನೋಡಿ, ಆಲ್ಮೋಸ್ಟು ನಾನು ಏನು ಮೊದಲು 3 ಪ್ಯಾಟ್ರನ್ನ ಯೂಸ್ ಮಾಡಿದ್ದೆ ಸಿಮಿಲರ್ ಪ್ಯಾಟ್ರನ್ನ ಯೂಸ್ ಮಾಡಿಕೊಂಡು ಸೊ ಇಲ್ಲಿ ಸ್ಟ್ರೋಕ್ಸ್ನೆಲ್ಲ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡಿದ್ಮೇಲೆ ಈ ರೀತಿಯಾಗಿ ಹೇರ್ ಸ್ಟೈಲು ಬರ್ತಾಯಿದೆ. ಸೊ ನೋಡಿ, ಸಿಮಿಲರ್ ಪ್ಯಾಟ್ರನಲ್ಲೇ ನಾನು ಬ್ರೈಟ್ನೆಸ್ನ ಕೂಡ ಇನ್ಕ್ರೀಸ್ ಮಾಡ್ತಾಯಿದ್ದೀನಿ. ಅಂದರೆ ಎಲ್ಲಿ ನಿಮಗೆ ಶಾಡೋ ಬೀಳುತ್ತೆ ಹೇರ್ಸ್ ಮೇಲೆ ಮತ್ತು ಎಲ್ಲಿ ಹೇರ್ಸ್ ಮೇಲೆ ಲೈಟ್ ಬೀಳುತ್ತೆ ಆ ಪಾರ್ಟ್ನ ನಾನು ಫೈನಲಾಗಿ ಬ್ರೈಟ್ನೆಸ್ನ ಜಾಸ್ತಿ ಮಾಡಿಕೊಂಡು ಈ ರೀತಿಯಾಗಿ ಮ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಫೈನಲಾಗಿ ನಾನು ಸ್ಮೂತ್ ಚಾರ್ಕೋಲ್ ಪೆನ್ಸಿಲ್ನ ಯೂಸ್ ಮಾಡಿಕೊಂಡು ಇದು ಮಾಡ್ತಾಯಿದ್ದೀನಿ. ನನ್ನ ಮುಂದಿನ ವೀಡಿಯೋದಲ್ಲಿ ಗ್ರಾಫೈಟ್ ಪೆನ್ಸಿಲ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಹೇರ್ ಸ್ಟೈಲ್ನ ಡ್ರಾ ಮಾಡ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಅದೇ ರೀತಿಯಾಗಿ ಮೋನೋ ಎರೇಸರ್ನ ಕೂಡ ಯೂಸ್ ಮಾಡಿಕೊಂಡು ನೀವು ಒಂದು ಗ್ರೇ ಹೇರ್ಸ್ ಅಂತ ಏನು ಬರುತ್ತೆ ಅಂದರೆ ಅದನ್ನು ಕೂಡ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಆದಷ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತು ಮರಿದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಶುಭ ದಿನ. ಥ್ಯಾಂಕ್ ಯು.